ಚಪ್ಪಲಿ ತಗೊಂಬಂದ್ವಲ್ಲ, ಕಿತ್ತಾಕಿದ್ದೆ ಸ್ಟಿಕ್ಕರ್. ಕಂದ ಸ್ಟಿಕ್ಕರ್ ಕಿತ್ತಾಗಿಲ್ಲ ಕಂದ. ನಮಸ್ಕಾರ ಮಾಡ್ತೀನಿ. ಏನ್ ಡೋ ಮಾಡ್ತಾರೆ, ಏನ್ ಡೋ ಮಾಡ್ತಾರೆ. ಅದು ಬಿಟ್ಟು ಈ ತರ ಟೂರಿಸ್ಟ್ ಪಬ್ಲಿಕ್ ಪ್ಲೇಸಸ್ಸಿಗೆ ಬಂದು ಈ ತರ ಮ್ಯೂಸಿಕ್ ಪ್ಲೇ ಮಾಡ್ಕೊಂಡು, ಅದ್ರಲ್ಲೂ ಎಸ್ಪೆಷಲಿ ಸ್ಪೀಕರ್ ಅಲ್ಲಿ ಎಷ್ಟು ಜನ ಡಿಸ್ಟರ್ಬೆನ್ಸ್ ಆಗ್ತಿದೆ ಅಂದ್ರೆ ಎಲ್ಲರೂ ಹೋಗ್ತಾ ಇದಾರೆ. ಊಟ ಮಾಡ್ಕೊಂಡು ನಾನು ಜಾಸ್ತಿ ವಿಡಿಯೋ ಮಾಡಕ್ ಆಗ್ತಾ ಇಲ್ಲ, ಬಿಕಾಸ್ ಟ್ರಾವೆಲಿಂಗ್ ರೆಸ್ಟಿಂಗ್ ಅಂತಾನೆ ಆಗ್ತಾ ಇಲ್ಲ. ಮೇನ್ ಅಲ್ವಕಂದ ಮೇನ್ ಎಲ್ಲಿ ಸ್ಟೇ ಆಗ್ತಾ ಇದ್ವಿ, ಎಲ್ಲಿ ಹೋಗ್ತಾ ಇದ್ವಿ ಮುಂದಿನ ಮಾತ್ರ ಹೈಲೈಟ್ ಮಾಡಿ ತೋರಿಸ್ತಾ ಇದೀನಿ. ಈಗ ತಗೊಂಡಿದೀವಿ ಮೌಂಟೇನ್ ಡ್ಯೂ. ಹಂಗೆ ಬಟ್ಟೆ ಎಲ್ಲ ಆರ್ತಾ ಇರೋದೇ ಇವಾಗ. ನೀನ್ ಯಾಕೆ ಇಲ್ಲಿ ಆರ್ತಾ ಇದೀಯ ಬಜ್ಜೆ ಒಳಗಡೆ? ಇವಾಗ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಬಂದಿದೀವಿ. ಜನವೋ ಜನಸಾಗರ. ಫುಲ್ ಅಲ್ಲಿ ಮೇಲ್ಗಡೆ ಎಲ್ಲ ಕಾರ್ ಮೇಲ್ಗಡೆ ನಿಲ್ಸವ್ರೆ. ನಡೀರಿ ಹುಷಾರ್, ನೀವು ಇಳಿಬೇಕಾದ್ರೆ. ಓ ಇಲ್ಲಿ ನೋಡಕಂದ, ಇದು ಶಿವಲಿಂಗ ದೇವಸ್ಥಾನ. ಇದು ದೇವಸ್ಥಾನ ಹೆಂಗಿದೆ ಅಂತ ಸಕ್ಕತ್ತಾಗಿದೆ ಇಲ್ಲಿ ಕಂದ. ಲಾಸ್ಟ್ ಟೈಮ್ ಮಡಿಕೇರಿಗೆ ಹೋದಾಗಿದ್ರ ಮೇಲೆ ನಡೆಯೋ ಭಯ. ಇವಾಗ ಭಯ ಪಡಲ್ಲ ಗೈಸ್, ಇವಾಗ ಭಯ ಪಡಲ್ಲ ನಾನು. ಲೇಸ್ ಬಿಚ್ಕೊಂಡೈತೆ ನೋಡು. ಇಲ್ಲ, ನಾ ಕಟ್ಟಿರೋದೇ ಹಂಗ್ ಕಟ್ಟಿದೀನಿ, ಉದ್ದ ಇದೆ ಲೇಸ್. ಕಂದ ಅಲ್ಲಿ ನೋಡು, ನದಿ. ಇನ್ನೇನಿದು ನದಿನೇ. ನದಿ 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 ನದಿ. ಬಿಸಿಲು ಸನ್ಸೆಟ್ ಆಗ್ಲಿ ಅಂತ ಇದ್ ಮಾಡ್ತಾ ಇದ್ದೋ, ಸನ್ಸೆಟ್ ಆಗೋ ತರಾನೇ ಕಾಣಿಸ್ತಾ ಇಲ್ಲ. ಅಲ್ಲಿ ಫುಲ್ ಗ್ರೀನ್ ಅನ್ಸುತ್ತೆ ಅಲ್ವಾ ಲಾಸ್ಟ್. ಇಂಥವ್ರಿಂದನೇ ಟೂರಿಸ್ಟ್ ಪ್ಲೇಸಸ್ನ ಬ್ಯಾನ್ ಮಾಡ್ತಾ ಇರೋದು. ಬಂದ್ವಾ, ಪ್ಲೇಸಸ್ನ ವಿಸಿಟ್ ಮಾಡಿದ್ವಾ, ವ್ಯೂವ್ನ ಎಂಜಾಯ್ ಮಾಡಿದ್ವಾ ಅಂತ ಹೋಗ್ಬೇಕು. ಅಲ್ಲಿ ಅಷ್ಟೊಂದು ಎಲ್ಡರ್ಸ್ ಇದ್ದಾರೆ, ದೊಡ್ಡವರು ವಯಸ್ಸಾದವರು ಎಲ್ಲ ಓಡಾಡ್ತಾ ಇದ್ದಾರೆ, ವ್ಯೂವ್ನ ಎಂಜಾಯ್ ಮಾಡ್ತಿದ್ದಾರೆ. ಇವರು ಸ್ಪೀಕರ್ ತಗೊಂಡ್ಬಂದು ಸ್ಪೀಕರಿಗೆ ಮೈಕ್ನ ಕನೆಕ್ಟ್ ಮಾಡ್ಕೊಂಡು ಸಾಂಗ್ ಆಡ್ಕೊಂಡು ಎಷ್ಟು ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅಂದ್ರೆ ಟೂರಿಸ್ಟ್ಗಳಿಗೆ. ಇಂಥವ್ರಿಂದನೇನೆ ಇವಾಗ ರೀಸೆಂಟಾಗಿ ಎಷ್ಟೊಂದು ಪ್ಲೇಸಸ್ ಅಲ್ಲಿ ಬ್ಯಾನ್ ಮಾಡ್ತಾ ಇದ್ದಾರೆ, ಹೋಗ್ಬಾರ್ದು ಅಂತ. ಇಂಥವ್ರಿಂದನೇನೆ ಅಂತ ಅನ್ಸುತ್ತೆ. ಬಂದು ನೋಡ್ಕೊಂಡು ಹೋಗ್ಬೇಕು, ಏನಕ್ಕೆ ಎಲ್ಲರಿಗೂ ಡಿಸ್ಟರ್ಬ್ ಮಾಡ್ಬೇಕಲ್ಲ. ಇವಾಗ ನಿಮಗೆ ಅಡ್ವಾಂಟೇಜ್ ಇರುತ್ತೆ, ನೀವು ರೆಸಾರ್ಟ್ಸ್, ಹೋಮ್ ಸ್ಟೇ ಆ ಥರ ಸ್ಟೇ ಆಗ್ತಿರಲ್ವಾ, ಅಂಥ ಜಾಗದಲ್ಲಿ ಪ್ರೈವೇಟ್ ಡಿಜೆನೇ ಕೊಡ್ತಾರೆ ನಿಮಗೆ. ಇಲ್ಲಾಂದ್ರೆ ನಿಮ್ಮ ರೂಮ್ಸಲ್ಲಿ ಸಾಂಗ್ ಪ್ಲೇ ಮಾಡಿಕೊಂಡು ನೀವು ಬೇಕಾದರೆ ಮ್ಯೂಸಿಕ್ನ ಎಂಜಾಯ್ ಮಾಡ್ಬೋದು. ಅದು ಬಿಟ್ಟು ಈ ಥರ ಟೂರಿಸ್ಟ್ ಪಬ್ಲಿಕ್ ಪ್ಲೇಸಸ್ಸಿಗೆ ಬಂದು ಈ ಥರ ಮ್ಯೂಸಿಕ್ ಪ್ಲೇ ಮಾಡಿಕೊಂಡು, ಅದರಲ್ಲೂ ಎಸ್ಪೆಷಲಿ ಸ್ಪೀಕರಲ್ಲಿ ಎಷ್ಟು ಜನ ಡಿಸ್ಟರ್ಬೆನ್ಸ್ ಆಗ್ತಿದೆ ಅಂದರೆ ಎಲ್ಲರೂ ಹೋಗ್ತಾ ಇದ್ದಾರೆ. ಸೊ ಬಂದು ವ್ಯೂವ್ನ ಎಂಜಾಯ್ ಮಾಡಿಕೊಂಡು ನಿಮ್ಮ ಜಾಗಗಳಿಗೆ ವಾಪಸ್ ಹೋದ್ರೆ ಇನ್ನ ಮುಂದಕ್ಕೆ ಎಲ್ಲರೂ ಬಂದು ನೋಡ್ಬೋದು. ಇದೇ ತರ ರಿಪೀಟ್ ಆದ್ರೆ ಏನ್ ಮಾಡ್ತಾರೆ, ಬ್ಯಾನ್ ಮಾಡ್ತಾರೆ, ಟೂರಿಸ್ಟ್ಗಳನ್ನ ಅಲೋ ಮಾಡಲ್ಲ, ಅಷ್ಟೇ ಆಗೋದು. ಇವಾಗ ಹೋಗ್ತಾ ಇದೀವಿ ಬ್ರಿಡ್ಜ್ ನೋಡ್ಕೊಂಡು. ಸ್ವಲ್ಪ ಏನಾಗ್ಬಿಡಿದೆ ಗೊತ್ತಾ, ಅಯ್ಯೋ ನಗ್ತೀರ ನೀವು ಹೋಗಿ. ಏನಾಗೋಯ್ತು ಅಂದ್ರೆ, ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಬೇಕಾದ್ರೆ ಪ್ಯಾಂಟ್ಗಳೆಲ್ಲ ಜೋಡಿಸಿದೀನಿ. ನಮ್ಮ ಮನೆಯವ್ರು ಏನಂದ್ರು, ನೋಡ್ಕೊಂಡು ಇದ್ ಮಾಡಮ್ಮ, ಲಗೇಜ್ ಜಾಸ್ತಿ ಮಾಡ್ಕೋಬೇಡ ಅಂತ ಹೇಳಿದ್ರು. ನಾನು ಸರಿನಪ್ಪ ಆಯ್ತು ಅಂತ ಅಂದ್ಬಿಟ್ಟು ಏನೇನ್ ಬೇಕು ಡ್ರೆಸ್ಸಸ್, ಈ ಔಟ್ಫಿಟ್ ಇದಿದ್ದು ಪ್ಲೇಸಸ್ಗೆ ಅಂತೆಲ್ಲ ಹಾಕೊಂಡೆ. ಅದಾದ್ಮೇಲೆ ಏನ್ ಮಾಡಿದೀನಿ, ಪ್ಯಾಂಟ್ಸು ಜೀನ್ಸ್ ಎಲ್ಲ ಹಾಕೊಂಡಿದೀನಿ, ಬಟ್ ಅದಕ್ಕೆ ಟಾಪ್ಸ್ಗಳೇ ತಗೊಂಡಿಲ್ಲ. ಅದಕ್ಕೆ ಇವಾಗ ಹೋಗ್ತಾ ಅಂದಿವಿ, ಅದ್ರ ಶಾಪ್ ಸಿಕ್ಕಿದ್ರೆ, ಬಟ್ಟೆ ಅಂಗಡಿ ಸಿಕ್ಕಿದ್ರೆ ಬಟ್ಟೆ ತಗೊಂಡು ಹೋಗ್ಬೇಕು. ಕಳ್ಸ ಬಟ್ಟೆ ಅಂಗಡಿ ಇದೀವಿ, ಸಿಗುತ್ತೆಲ್ಲ ನೋಡ್ಬೇಕು. ಇಲ್ಲೊಂದೊಂದು ಜಾಗನು ನೋಡಕ್ ಚೆನ್ನಾಗಿರುತ್ತೆ, ಗ್ರೀನ್ ಆಗಿ. ಹತ್ರಿ ಯಜಮಾನ್ರೆ, ಏನ್ರಿ. ಏನ್ ಗೊತ್ತಾ, ಇವಳ್ದು ಸ್ಲಿಪ್ಪರ್ ಕಟ್ಟಾಗ್ಬಿಟ್ಟಿತ್ತು ಮೊನ್ನೆ. ಸ್ಲಿಪ್ಪರ್ ಕಟ್ಟಾಗ್ಬಿಟ್ಟಿತ್ತು. ಸೊ ಇವಾಗ ಇಲ್ಲೇ ತಗೋತಾವಳೆ ಕಳ್ಸೋದಲ್ಲಿ. ಈ ಟೈಪಲ್ಲಿ ತಗೊಳ್ಳ, ಯಾವ್ದಾದ್ರು ಒಂದ್ ತರ ತಗೋ ಸಾಕು, ಸಿಂಪಲ್ ಆಗಿ ರೆಸಾರ್ಟ್ ಒಳಗಡೆ ಹಾಕೊಳಕ್ಕೆ. ಈ ತರ ತಗೊಳ್ಳ, ಈ ತರ ತಗೊಳ್ಳ, ಆ ತರದ್ದೇ ತಗೋ. ಈ ತರ ತಗೊಂಡ್ಬಿಡ್ಲಾ? ಅದ್ರಲ್ಲಿ ಬೇರೆ ಯಾವ್ದಾದ್ರು ಬೇರೆ ಪ್ಯಾಟರ್ನ್ ಇದ್ರೆ ತಗೋ.
ಈ ಟೈಪ್ ಅಲ್ಲಿ ಬೇರೆ ಪ್ಯಾಟರ್ನ್ ಏನಾದ್ರು ಇದೆಯಾ ಈ ತರದ್ರಲ್ಲಿ? ಇದೊಂದೇನ ಇರೋದು? ಪಿಂಕಿ ಪಿಂಕಿ ಆ ತರ ಬೇಡ, ಅಂದ್ರೆ ಓಡಾಡಕ್ಕೆ ಅಲ್ಲಿ ಟ್ರಕ್ಕಿಂಗ್ ಅದು ಇದು ಮಾಡ್ಬೇಕಾದ್ರೆ ಓಡಾಡಕ್ಕೆ. ಸೊ ಇದು ಕಳಸ ದೇವಸ್ಥಾನ, ಇಲ್ಲೇ ತಗೋತಾ ಇದೀವಿ. ಎಲ್ಲ ಕಿತ್ತಾಕೊಂಡ್ಲು ಅಲ್ಲೆಲ್ಲೋ ಇದ್ರಲ್ಲಿ ಹೋಗಿದ್ ಕಡೆ ಎಲ್ಲ ರೆಸಾರ್ಟ್ ಅಲ್ಲಿ. ದೊಡ್ಡ ಸೈಜ್ ಇಲ್ವಾ? ಬೇಡ ಬಿಡಿ. ಇದು ಅಮ್ಮ ಇದು ತಗೊಳ್ಳ, ಬೇರೆ ಕಲರ್ ಇಲ್ವಾ? ಇದು ಚಿಕ್ಕ ಸೈಜ್, ದೊಡ್ಡ ಸೈಜ್ ಇದೆಯಾ ಇದ್ರಲ್ಲಿ? ಅಲ್ವಾ? ಸದ್ಯಕ್ಕೆ ಇಲ್ಲಿ ಯಾವುದು ಸಿಕ್ಕಿಲ್ಲ. ಸೊ ಇರೋದ್ರಲ್ಲಿ ಒಂದು ಡಿಸೈನ್ ಮಾಡಿದ್ವಿ, ಇದನ್ನೇ ತಗೊಬಿಡೋಣ. ಹೆಂಗಿದ್ರೆ ರಫ್ ಯೂಸ್ ಅಲ್ಲಿ ಕಿತ್ತಾಕೊಂಡು ಹೋಗ್ಬೋದು, ಹೊತ್ತಿಗೆ ಹೆಂಗಾರ ಕಿತ್ತಾಕೋಬಹುದು. ಆಗತ್ತಾ? ಓಕೆ, ಫೈನಲ್ ಮಾಡಿ. ಇದಾಕೊಳ್ಳ ಅಥವಾ ಇದಾಕೊಳ್ಳ? ಅದು ಪಿಂಕ್ ಕಲರ್ ಐತೆ, ಬೇರೆ ಕಲರ್ ಇದ್ರೆ ತಗೋಬೋದಾಗಿತ್ತು. ಬ್ಲಾಕ್ ಅಂಡ್ ವೈಟ್ ಇದೆ. ಅದೇ ತಗೊಳಪ್ಪ. ಇದನ್ನೇ. ಎಷ್ಟಿದು? 50. ಕಡಿಮೆ ಮಾಡ್ಕೊಳ್ಳಿ. ನಾನು ಹೊಸಾದ್ ತಗೊಂಬಂದೆ, ನೆನ್ನೆ ಕಿತ್ತೋಗ್ಬಿಡ್ತು. ತಗೊಂಬಂದಿ ದಿನಾನೇ ಕಿತ್ತೋಗ್ಬಿಡ್ತು. ಆ ಬ್ರಿಡ್ಜ್ ಮೇಲೆ ನಡಿಬೇಕಾದ್ರೆ ಸಿಗಾಕೊಂಡು. ಕಡಿಮೆ ಮಾಡ, ಹಾಕೊಂಡು ಹೋಗಲ್ಲ. ಎಷ್ಟು 200? ಹಾಕಿ ತರೋದಲ್ಲ ನಾವು ಅಷ್ಟೆಲ್ಲ 50 ಬಿಡಕ್ಕಿಲ್ಲ ನಮಗೆ. ಮತ್ತೆ ಬಾಟದಲ್ಲೆಲ್ಲ ಇದ್ ಮಾಡ್ಬೇಡಿ ಅಂತ ಹೇಳಿದ್ದಾರೆ. ಆಯ್ತು ಆಂಟಿ, ಪೇ ಮಾಡ್ತೀವಿ ಬಿಡಿ ಆಂಟಿ. 300 ಹೆಂಗ್ ಇಟ್ಕೊಂಡು ಹೋಗೋದು? ಹಂಗೆ ಒಂದ್ ಕವರ್ಗೆ ಹಾಕ್ಸ್ಕೊಳ್ಳುವ ಸಾಕು. ಒಂದ್ ಕಪ್ ಕವರ್ ಇದೆಯಾ? ಮಾಡಿದ್ದೀನಿ 300 ರೂಪಾಯಿ. ಥ್ಯಾಂಕ್ ಯು. ಬರಪ್ಪ. ಕಂದ ಅಲ್ಲಿ ನಿಲ್ಸ್ಬಿಟ್ಟು ಬಂದ. ನಡಿ. ನೀನ್ಯಾಕೆ ಶೂ ಬಿಸಿದೆ? ನಾನು ಬಿಚ್ಚಬೇಕೇನಂತ ಬಿಟ್ಟೆ. ಹೆಲ್ಮೆಟ್ ಎಲ್ಲ ನಿಂದು ಹಿಂಗೆ ಹೆಲ್ಮೆಟ್ನೇ ಮರೆತೋಡು ಅಂದ್ಬಿಡೋದು. ಅವ್ರು ಕೂಗ್ ತಗೊಳ್ಳಿ ಅಂತ ಅಂದಿಲ್ಲ. ನಾವು 20 ತಗೊಂಡೆ. ನಾನು ತಗೋಬೇಕಾದ್ರೆ ಜಾಸ್ತಿ ಚಪ್ಪಲಿ ತಗೋಬೇಡ, ಮನೇಲೆ ಜಾಸ್ತಿ ಇದೆ ಅಂತೀಯ. ನೋಡಿ ಇವಾಗ ಹೊರಗಡೆ ಬಂದ್ಬಿಟ್ಟು ಈ ಚಪ್ಪಲಿ 300 ರೂಪಾಯಿ ಕೊಡಂಗಾಯ್ತು. ಏನು ಮಾಡಂಗಿಲ್ಲ, ಆಚೆ ಬಂದಾಗ ತಗೊಳ್ಳೇಬೇಕು. ಎಷ್ಟು ಹೇಳ್ತಾರೆ ಅಷ್ಟು ಅಂತ. ಅವ್ರು ಜಾಸ್ತಿ ಹೇಳಿದ್ರು ಕಂದ. ಹೌದು, ಇನ್ನೇನ್ ಮಾಡಕ್ಕಾಗತ್ತಿಲ್ಲ. ಯಾವ್ದು ಸ್ಲಿಪ್ಪರ್ ಅಲ್ಲ ಚಪ್ಪಲಿ ಇದು. ಸ್ಪಾರ್ಕ್ ಅಲ್ಲ, ಸ್ಪಾರ್ಕ್ ಡೂಪ್ಲಿಕೇಟ್ ಸ್ಪಾರ್ಕ್ ಇದು. ಬಾ ಹುಷಾರ್ ನೋಡ್ಕೊಂಬಾ. ಚಪ್ಪಲಿ ತಗೊಂಬಂದ್ವಲ್ಲ, ಕಿತ್ತಾಕಿದ್ದೆ ಸ್ಟಿಕ್ಕರ್. ಕಂದ ಸ್ಟಿಕ್ಕರ್ ಕಿತ್ತಾಗಿಲ್ಲ ಕಂದ. ನಮಸ್ಕಾರ ಮಾಡ್ತೀನಿ. ಬರೀ ಡೌಗಳಿಂದ ಏನ್ ಡೌ ಮಾಡ್ತಾರೆ, ಏನ್ ಡೌ ಮಾಡ್ತಾರೆ. ಇವಾಗ ಚಪ್ಪಲಿ ತಗೊಂಬಂದು ಇದನ್ನ ಹಾಕೊಂಡು ಹೋಯ್ತೀನಿ. ಇನ್ನೊಂದು ಹಾಕೊಂಡು ನಾನು ಹಾಕೋತೀನಿ. ಕಾಲ್ಗೂ ಹೋಯ್ತಲ್ಲ, ನನಗೆ ನೋಡು ಕರೆಕ್ಟಾಗಿ ಫಿಟ್ ಆಯ್ತು. ಚಪ್ಪಲಿಯಿಂದಲೇ ಬೈಕಂದ ಯಾಕಂದ್ರೆ ಲಾಕರು. ಇವಾಗ ಹೋಗ್ಬಿಟ್ಟು ಊಟ ಮಾಡ್ಕೊಂಡ್ ಬರ್ಬೇಕು. ಊಟ ಮಾಡ್ಕೊಂಡ್ ಬರ್ತೀವಿ. ಚಳಿನ ಆಚೆ ನನ್ಗೆ ಒಳಗಡೆನೆ ಫೀಲ್ ಆಯ್ತು ಕಂದ. ನಾಳೆ ಮಳೆ ಬರ್ಬೇಕು, ನಾಳೆ ಮಳೆ ಬರ್ಬೇಕು. ನನ್ ಗಂಡ ನನ್ನ ನೋಡಿ ನೋಡಿ ಮ್ಯಾನಿಫೆಸ್ಟ್ ಮಾಡೋದ ಕಲ್ತ್ಬಿಟ್ರು. ವೆದರ್ ಹೆಂಗಿದೆ. ಊಟಕ್ಕೆ ಬಂದ್ವಿ. ಚಪಾತಿ, ಇದು ಚಿಕನ್ ಕರಿ, ಅದು ಚಿಕನ್ ಸುಕ್ಕ. ಪಲ್ಯ ಅಂದರೆ ಸೊಪ್ಪಳಾಗಲ್ಲ. ಚಪಾತಿಗಂತೂ ಸೊಪ್ಪಿನ ಪಲ್ಯ ಸೊಪ್ಪಳಾಗಲ್ಲ. ನಂದು ಪ್ಲೇಟ್ ಅದೇ ಇವತ್ತಿನ ನಾನು ಇವತ್ತು ವೆಜ್ ಡೇ. ಇವರು ಫುಲ್ ವೆಜ್ಜು, ಸುಮ್ಮನೆ ಕಂಪ್ಲೀಟ್ ನಾನ್ ವೆಜ್. ಊಟ ಮಾಡ್ತಾ ಇದ್ದೀವಿ. ನಾನು ಇನ್ನು ವೆಜ್ ತಿಂತಾ ಇದ್ದೀನಿ ಅಂತ
ಎಣ್ಣೆಯಿಂದ ಬರೀ ಅವು ಲೈಟು ಫ್ಲಾಶ್ ಆಗ್ತದೆ. ಎಣ್ಣೆಯಿಂದಲೇ ನಾನೇ ಸುಂದ್ಬಿಟ್ಟಿದ್ದೀನಿ. ನಾಳೆ ಸ್ವಲ್ಪ ಟ್ರಕ್ಕಿಂಗ್ ಇದೆ, ತೊಂದರೆ ಆಗ್ಬಾರ್ದು ಅಂತ. ಟ್ರೆಕ್ಕಿಂಗಲ್ಲಿ ತೊಂದರೆ ಆಗೋದು, ಅದಕ್ಕೇ ಎಷ್ಟು ತಿಂತಾ ಇದೀಯ. ನ್ಯೂಸ್ ಹಾಕಿದರೆ ನ್ಯೂಸ್ ನೋಡ್ಕೊಂಡು ತಿಂತಾ ಇದ್ವಿ. ಊಟ ಮಾಡ್ಕೊಂಡು ಇವಾಗ ಹೋಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಬೇಕು. ನಾಳೆ ಬೇರೆ ಕಡೆ ಹೋಗ್ಬೇಕಲ್ಲ. ನನ್ನ ಕಣ್ಣುಡಿ ಹೆಂಗಾಗಿದೆ. ಊಟ ಮಾಡ್ಕೊಂಡು ನಾನು ಜಾಸ್ತಿ ವಿಡಿಯೋ ಮಾಡಕ್ ಆಗ್ತಾ ಇಲ್ಲ, ಬಿಕಾಸ್ ಟ್ರಾವೆಲಿಂಗ್ ಎಡಿಟಿಂಗ್ ಅಂತಾನೆ ಆಗ್ತಾ ಇಲ್ಲ. ಮೇನ್ ನಲ್ವತ್ತಂದ ಮೇನ್ ಎಲ್ಲಿ ಸ್ಟೇ ಆಗ್ತಾ ಇದ್ವಿ, ಎಲ್ಲಿ ಹೋಗ್ತಾ ಇದ್ವಿ ಅದನ್ನ ಮಾತ್ರ ಎಡಿಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಊಟ ಮಾಡ್ಕೊಂಡು ರೂಮ್ಗೆ ಹೋಗಿ ಮಲ್ಕೊಂಡ್ಬಿಡ್ತೀವಿ. ಡೇ 4 ಇವತ್ತಿಗೆ ಕಂಪ್ಲೀಟ್ ಆಗುತ್ತೆ. ಡೇ 5 ಡೇ 6 ಎಲ್ಲ ಫುಲ್ ಟ್ರಾವೆಲಿಂಗ್ ಕಂಪ್ಲೀಟ್ ಆಗಿ. ಸೊ ಊಟ ಒಂದು ಮಲಗೋಣ.